ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಚಿತ್ರದ ಟೀಸರ್ ಬಿಡುಗಡೆಯಾಗಿದೆ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ. ಟೀಸರ್ ನೋಡ್ತಿದ್ದಂತೆ ಇಡೀ ವಿಶ್ವವೇ ತಿರುಗಿ ನೋಡುವಂತ ಟೀಸರ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೊಟ್ಟಿದ್ದಾರೆ. ಎಲ್ಲ ಅಭಿಮಾನಿಗಳು ಖುಷಿಯಿಂದ ಅವರನ್ನ ಸ್ವಾಗತಿಸ್ತಾರೆ. ಯಾಕಂದ್ರೆ ಒಂದು ಯಶ್ ಅವರ ಹುಟ್ಟುಹಬ್ಬ ಅವ್ರ ಜೊತೆ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಅವರು ಟೀಸರ್ ನೋಡುವಂತ ಮುಖಾಂತರ ನಮ್ಗೊಂದು ಅಭಿಮಾನಿಗಳಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅಭಿಮಾನಿಗಳು ಒಂದು ಸಂಭ್ರಮ ನಡೆಸ್ತಾ ಇದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಅಪ್ಪಟ ಅಭಿಮಾನಿ ಇವತ್ತು ನಮ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಕೋಟೆ ಹುಡುಗ ಅವರೇ, ಯಶ್ ಅವರ ಅಭಿಮಾನಿ ನೀವು. ಇವತ್ತು ಇಡೀ ಜಗತ್ತೇ ತಿರುಗಿ ನೋಡುವಂತ ಟೀಸರ್ ಕೊಟ್ಟಿದ್ದಾರೆ ಇವತ್ತು ಅಭಿಮಾನಿಗಳಿಗೆ. ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು. ನೀವು ಅವ್ರಿಗೆ ಕೊಡ್ತೀರಾ ಹುಡುಗರೆ, ಬಟ್ ಅವ್ರು ಇವತ್ತು ನಿಮಗ್ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಅನ್ಸ್ತಿದೆ, ಏನ್ ಅನ್ಸ್ತು ನಿಮ್ಗೆ ಆ ಟೀಸರ್ ನೋಡಿದಾಗ? ಮೊದಲನೇದಾಗಿ ನಮ್ಮ ಬಾಸ್ ಹುಟ್ಟಹಬ್ಬ, ಹ್ಯಾಪಿ ಬರ್ತ್ಡೇ ಬಾಸ್. ಗುರು, ಒಂದು ವಿಚಾರ ಹೇಳ್ತೀನಿ, ನಮ್ ಬಾಸ್ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತಾರೆ ಅಂತ ಕೇಳಿದ್ದ, ಬಟ್ ಇವತ್ತು ನೋಡಿದೀವಿ ಬ್ರದರ್. ಇಡೀ ಪ್ರಪಂಚ ತಿರುಗಿ ನೋಡ್ತೈತೆ ಕನ್ನಡ ಇಂಡಸ್ಟ್ರಿನ. ಇವತ್ತು ಪ್ರಪಂಚದಲ್ಲಿ ಎಷ್ಟೇ ಇಂಡಸ್ಟ್ರಿಗಳು ಇರ್ಬೋದು ಬ್ರೋ, ಆದ್ರೂ ಒಬ್ರೇ ಕಿಂಗು, ಅದು ನಮ್ಮ ಕನ್ನಡಿಗ, ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರು, ಕನ್ನಡದ ಹೀರೋ. ಎದೆ ತಟ್ಕೊಂಡ್ ಹೇಳ್ರಿ, ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅಂತ ಇಲ್ಲಿ ಯಾರು ಕೂಡ ಹೇಳ್ಬೇಡಿ. ನಾನು ಒಬ್ಬ ಕನ್ನಡಿಗ, ಕರ್ನಾಟಕದವನು. ರಾಕಿ ಬೈ ನಮ್ಮ ಕರ್ನಾಟಕದವ್ರು, ಕನ್ನಡದ ಹೀರೋ ಅಂತ ಹೇಳಿ. ಯಾಕಂದ್ರೆ ಬ್ರೋ, ಒಂದು ಟೀಸರ್ ಬಿಟ್ಟಾಗ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿ, ಲವ್ ಫ್ರಮ್ ನೇಪಾಳ್, ಲವ್ ಫ್ರಮ್ US. ಗುರು, ಎಲ್ಲೆಲ್ಲಿಂದ ಕಾಯ್ತವ್ರು ಗೊತ್ತಾ ಬ್ರೋ ಟೀಸರ್ಗೆ. ಬಟ್ ಟೀಸರ್ ಅಲ್ಲಿ ಬಾಸು ಕಾರ್ ಡ್ಯಾನ್ಸಿಂಗ್ ಆಡುತ್ತೆ, ನೋಡಿದೀರಾ ಯಾರಾದ್ರು? ಫುಲ್ ಸ್ಯಾಟಿಸ್ಫೈಡ್. ಫುಲ್ ಯಾವನ ಹೇಳ್ತಿದ್ದ ದುರಂಧರ್ ಬರುತ್ತೆ ಟಾಕ್ಸಿಕ್ ಆಪೋಸಿಟ್ ಅಂತ, ಹೋಗಿ ಟೀಸರ್ ಎಲ್ಲ ಕಾರ್ ಸೀನ್ ತೋರ್ಸಿ ದುರಂಧರ್ ಎಲ್ಲ ದೂರ ಇದ್ರೆ ಒಳ್ಳೇದು ಬ್ರದರ್. ಅರ್ಥ ಆಯ್ತಾ? ಇದು ಡ್ಯಾಡ್ಸ್ ಹೋಮ್, ಇಲ್ಲಿ ರಾಕಿ ಬೈ ಮನೆ ಬ್ರದರ್. ಅರ್ಥ ಆಯ್ತಾ? ಇಲ್ಲಿ ಯಾರ ಆಟಗಳು ನಡೆಯಲ್ಲ, ಅರ್ಥ ಮಾಡ್ಕೊಂಡ್ಬಿಡ್ರಿ. ಬರ್ತಾ ಇದೆ ಟಾಕ್ಸಿಕ್, ತಾಕತ್ತಿದ್ರೆ ತಡಿಲಿ ಬ್ರೋ. ಬೇರೆ ಇಂಡಸ್ಟ್ರಿ ಅವರು ಯಾರ ಆಪೋಸಿಟ್ ಬರ್ತಾರೆ ಬರ್ಲಿ, ಓಪನ್ ವೆಲ್ಕಮ್ ಮಾಡ್ಕೊಂತೀವಿ ನಾವು. ಬನ್ರಿ ಟಾಕ್ಸಿಕ್ ಆಪೋಸಿಟ್ ನೋಡೋಣ ಬ್ರೋ. ಇದು ಬರೀ ಮೂವಿ ಅಲ್ಲ ಬ್ರೋ, ನಾನು ಹೇಳಲ್ವಾ? ಈಗ ಎಲ್ಲಾ ಹೇಳ್ತಾರೆ, ಹೇ ಏನ್ ಗುರು, ಎಸ್ ಬಾಸ್ ಅವರು 3 ವರ್ಷಕ್ಕೊಂದ್ ಸಿನಿಮಾ ಮಾಡ್ತಾರೆ. ಗುರು, ಒಂದ್ ಸಿನಿಮಾನ 3 ವರ್ಷ ಅಲ್ಲ 4 ವರ್ಷಕ್ ಮಾಡಿ, ಆದ್ರೆ 100 ವರ್ಷ ನೆನ್ಪಿಟ್ಕೋಬೇಕು ಜನಗಳು. ಇಡೀ ಜಗತ್ತು ನಮ್ಮನ್ನ ತಿರುಗಿ ನೋಡ್ಬೇಕು, ಇಡೀ ಜಗತ್ತಲ್ಲಿ ನಮ್ಮ ಹೆಸರು ಬರ್ಬೇಕು, ಆ ತರ ಸಿನಿಮಾ ಮಾಡಿ. ಇವತ್ತು ನಾನು ರಾಕಿ ಬೈ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ ಬ್ರದರ್. ಬಾಸು ಟೀಸರು ಇರುತ್ತೆ ಅಂತ ಗೊತ್ತಿತ್ತು, ಒಂಥರ ಬೆಂಕಿ ತರ ಇರುತ್ತೆ ಅಂತ ಗೊತ್ತಿತ್ತು. KGF ಎಲ್ಲ ನೋಡಿದ್ಮೇಲೆ ಈ ತರ ಬೆಂಕಿ ಬಿರುಗಾಳಿ ಇರುತ್ತೆ ಅಂತ ಗೊತ್ತಿರಲ್ಲ ಬ್ರೋ. ಯಾವ ಹಾಲಿವುಡ್, ಬಾಲಿವುಡ್, ಯಾವ್ದ ಇಂಗ್ಲಿಷ್ ಸಿನಿಮಾಗಳ ಹೇಳ್ತಾರಲ್ಲ, ಆ ತರ ಮಾಡಿಲ್ಲ ಮೇಕಿಂಗ್, ಈ ತರ. ಗುರು, ಇದ್ರಲ್ಲಿ ಏನ್ ಕಡಿಮೆ ಇದೆ ತೋರಿಸಿ ಬ್ರದರ್. ಎಲ್ಲಕ್ಕಿಂತ ಎಲ್ಲ ಒಂದ್ ಲೆವೆಲ್ ಜಾಸ್ತಿನೇ. ಬೇರೆಯವ್ರಿಗೆ ಎಲ್ಲೆಲ್ಲಿ ಬಗ್ಗಿಸಿ ಹೆಂಗ್ ಮಾಡ್ಬೇಕು ಎಲ್ಲ ಮಾಡಿರ್ತಾರೆ ಟಾಕ್ಸಿಕ್ಲಿ. ಬರೀ 1 ನಿಮಿಷ ಟೀಸರ್ಗೆ ಹಿಂಗ್ ನಡ್ಗೋಗ್ಬಿಟ್ರೆ ಹೆಂಗ್ರಪ್ಪ? ಇನ್ನ ಫುಲ್ ಮೂವಿ ಬರ್ಬೇಕು, ಇಡೀ ಪ್ರಪಂಚನ ಗಡಗಡ ನಡ್ಗಿಸ್ಬಿಡ್ತೀವಿ ಬ್ರದರ್. ಓಪನ್ ಚಾಲೆಂಜ್ ಇದು. ನಿಮ್ಗೆ ಬಿಟ್ಟಂತ ಟೀಸರ್ ಅಲ್ಲಿ ಯಾವ ಸೀನ್ ತುಂಬಾ ಇಷ್ಟ ಆಯ್ತು? ಯಾಕಂದ್ರೆ ಎಂಟ್ರಿ ನೋಡಿದೀರಾ ಯಾವ ರೀತಿ ಇದೆ ಅಂತ. ಬಟ್ ಹಾಲಿವುಡ್ ಅನ್ನು ಮೀರ್ಸೊಂತ ಇದ್ದಿದೆ, ಬಟ್ ನಿಮ್ಗೆ ಯಾವ ಸೀನ್ ಇಷ್ಟ ಆಯ್ತು, ಒಂದು ಎಕ್ಸ್ಪ್ಲೈನ್ ಮಾಡ್ಬೋದಾ ಅಂತ? ಅದೇ ಬ್ರೋ, ಕಾರ್ ಡ್ಯಾನ್ಸಿಂಗ್ ಸೀನ್ ಇಷ್ಟ ಆಗಿರೋದು ಎಲ್ರಿಗೂನು. ನಮ್ ಬಾಸು, ನೀವು ಕಿರಾತಕದಿಂದ ನೋಡ್ಕೊ ಬಂದಿರ್ತೀರಲ್ಲ, ಕಿರಾತಕಲ್ಲಿರೋ ನಮ್ ಬಾಸೆ ಬೇರೆ, ಟಾಕ್ಸಿಕ್ ಅಲ್ಲಿರೋ ನಮ್ ಬಾಸೆ ಬೇರೆ. ಟಾಕ್ಸಿಕ್ ಅಂದ್ರೆ ಗೊತ್ತಲ್ಲ, ವಿಷ. ಕಾರ್ ಡ್ಯಾನ್ಸಿಂಗ್ ಆಡೋದು. ಗುರು, ನಮ್ ಬಾಸ್ ಈ ತರ ಎಂಟ್ರಿ ತಗೋತಾರೆ ಟಾಕ್ಸಿಕ್ ಅಂತ ಯಾರು ಕೂಡ ಊಹೆ ಮಾಡಿರಕ್ ಸಾಧ್ಯನೇ ಇಲ್ಲ. ಅವ್ರ ಅಭಿಮಾನಿಗಳು ಕೂಡ, ಬಾಸ್ ಈ ತರ ಎಂಟ್ರಿ ಸಿಗುತ್ತ ಗುರು, ಈ ತರ ಸೀನ್ ಅಲ್ಲಿ ಬರ್ತಾರ ಗುರು? ಇಷ್ಟು ದಿನ ರಾಕಿ ಬೈದು ಬೇರೆ ಲೆಕ್ಕ, ಇನ್ನು ಮೇಲೆ ಬೇರೆ ಲೆಕ್ಕ ಗುರು. ಇಡೀ ಪ್ರಪಂಚನ ಆಳಕ್ ರೆಡಿ ಆಗಿದ್ದಾರೆ. ಅದು ನಮ್ಮ ಕನ್ನಡ ಇಂಡಸ್ಟ್ರಿಯ ಹೀರೋ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಎಲ್ರು ಸಪೋರ್ಟ್ ಮಾಡಿ. ನನ್ಗೆ ಆ ಸೀನ್ ಅಂತೂ ತುಂಬಾ ಇಷ್ಟ ಆಯ್ತು ಬ್ರೋ. ಇಂಗ್ಲಿಷ್ ಸಿನಿಮಾ ಯಾವ್ದ್ ಗುರು, ಇಂಗ್ಲಿಷ್ ಸಿನಿಮಾ ಯಾವ್ದ್ ಗುರು, ಹಿಂದಿ ಸಿನಿಮಾ ಅದಕ್ಕಿಂತ ಡಬಲ್ ಆಗಿದೆ. ಎಲ್ರು ಹಾಕೊಂಡ್ ಸಿನಿಮಾ ಮಾಡಿದಾರೆ ನಮ್ಮ ರಾಕಿ ಬೈ. ಇಡೀ ಜಗತ್ತಿನೇ ನಡ್ಗಿಸ್ಬಿಡ್ತೀವಿ ಬ್ರದರ್ ಟಾಕ್ಸಿಕ್ ಬಂದ್ರೆ. ಇವತ್ತು ಇಡೀ ಪ್ರಪಂಚದಲ್ಲಿ ಹೋಗಿ, ಇಡೀ ಪ್ರಪಂಚ ನಮ್ ಕನ್ನಡ ಇಂಡಸ್ಟ್ರಿ ಇದೆ ಅಂತ ಗೊತ್ತು ಮಾಡಿದ್ದೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಒಂದ್ ಕನ್ನಡ ಇಂಡಸ್ಟ್ರಿ ಇದೆ ಅಂತ ಇಡೀ ಪ್ರಪಂಚಕ್ಕೆ ತಿಳ್ಸ್ಕೊಟ್ಟಿದ್ದೆ ರಾಕಿ ಬೈ ಬ್ರದರ್. ಇವಾಗ್ಲೂ ಹೋಗಿ ಬೇರೆ ದೇಶದಲ್ಲಿ ಈ KGF ಅಂತ ಕೇಳಿದ್ರೆ ರಾಕಿ ಬೈ ಕನ್ನಡ ಇಂಡಸ್ಟ್ರಿ ಅವರು ಅಂತ ಹೇಳ್ತಾರೆ. ಎದೆ ತಟ್ಕೊಂಡ್ ಹೇಳ್ರಿ, ನಾವು ಕನ್ನಡಿಗರು ರಾಕಿ ಬೈ ಅಭಿಮಾನಿ ಅಂತ. ಇದಕ್ಕಿಂತ ಇನ್ನೇನ್ ಬೇಕು ಬ್ರದರ್? ಬರೀ ಟೀಸರ್ ಅಲ್ಲಿ ಬೈ ರಾಕಿ ಬೈದು ಒಂದ್ ಸೀನ್ ನೋಡಿರ್ತೀರ ನೀವು, ಗನ್ ಕೆಳಗಡೆ ಬಿದ್ದಿರುತ್ತೆ, ಕಾಲಲ್ಲಿ ಹಿಂಗ್ ಉಲ್ಟಾ ಮಾಡಿ ಎಲ್ಲರನ್ನು ಶೂಟ್ ಮಾಡ್ತಾರೆ. ಅದೊಂದ್ ಸೀನೇ ಹೊಡೆದಾಕ್ತಿವಿ ಸಾಕು. ಅದೊಂದೇ ಸೀನ್ ಸಾಕು ಬ್ರದರ್. ನೀವು KGF ಅಲ್ಲಿ ನೋಡಿದ್ರೆ ರಾಕಿ ಬೈ ಬೇರೆ, ಹಿಂದಿನ ಸಿನಿಮಾದಲ್ಲಿ ನೋಡಿದ್ರೆ ಯಶ್ ಅವರೇ ಬೇರೆ. ಟಾಕ್ಸಿಕ್ ಅಲ್ಲಿ ನೋಡ ಯಶ್ ಅವರೇ ಬೇರೆ ಬ್ರದರ್. ನೀವು ಊಹೆನು ಮಾಡ್ಕೊಳಕ್ ಆಗಲ್ಲ. ಯಶ್ ಅವ್ರನ್ನ ಎದುರಾಕಬೇಕು, ಟಾಕ್ಸಿಕ್ ನ ಸೋಲ್ಸ್ಬೇಕು ಅನ್ನೋರೆಲ್ಲ ಹುಚ್ಚೆ ಹುಯ್ಕೊಂಡ್ ಹೋಗಿ ಆರಾಮಾಗಿ ಮಲ್ಕೊಂಡ್ಬಿಡ್ರಿ. ಇವಾಗ್ಲೇ ಟಾಕ್ಸಿಕ್ ಬಂದ್ಮೇಲೆ ಅಂದ್ರೆ ಪ್ಯಾಂಟ್ ಹುಚ್ಚೆ ಹುಯ್ಕೊಂಡ್ಬಿಡ್ತೀರಾ ನೀವೆಲ್ಲ. ನಿಜವಾಗ್ಲು ಬರ್ಲಿ ಬ್ರದರ್, ಓಪನ್ ವೆಲ್ಕಮ್. ಇನ್ನು ದುರಂಧರ್ ಅಲ್ಲ, ಇನ್ನು ಎಷ್ಟೆಷ್ಟು ಸಿನಿಮಾ ಬೇರೆ ಇಂಡಸ್ಟ್ರಿ ಎಲ್ರಿಗೂ ವೆಲ್ಕಮ್ ಮಾಡ್ತೀವಿ. ಆಲ್ವೇಸ್ ವೆಲ್ಕಮ್. ಡ್ಯಾಡ್ಸ್ ಹೋಮ್ ಇದು, ರಾಕಿ ಬೈ ಟೆರಿಟರಿ. ಆಯ್ತಾ? ರಾಕಿ ಬೈ ಬರಗಂಟ ಮಾತ್ರ ಬೇರೆಯವ್ರವ, ಬಂದ್ಮೇಲೆ ರಾಕಿ ಬೈ ದೇವ ಹೆಂಗ್ ಸುಡ್ಬೇಕು ಅಂತ ಗೊತ್ತು ರಾಕಿ ಬೈಗೆ. ಬರ್ರಿ
ಓಪನ್ ಆಗಿ ಹೇಳ್ತಾ ಇಲ್ವಾ ರಾಕಿ ಬಾಯ್ ಅಂದ್ರೆ ಹೇಳೋರ ಟಾಕ್ಸಿಕ್ ಆಪೋಸಿಟ್ ಬರಬೇಡಿ ಅಂತ. ಬಟ್ ನನ್ನ ರಿಕ್ವೆಸ್ಟ್ ದಯವಿಟ್ಟು ಟಾಕ್ಸಿಕ್ ರಿಲೀಸ್ಗೂ ಮೊದ್ಲೇ ಒಂದ್ ತಿಂಗಳು, ಟಾಕ್ಸಿಕ್ ರಿಲೀಸ್ ಆದ್ಮೇಲೆ ಮುಂದೆ ಒಂದ್ ತಿಂಗಳು ಯಾರು ಕೂಡ ಬರಕ್ ಹೋಗ್ಬೇಡಿ ಸಿನಿಮಾಗಳು, ನಿಮ್ಗೆ ತೊಂದ್ರೆ. ವಾರ್ನಿಂಗ್ ಅಲ್ಲ ಬ್ರದರ್, ರಿಕ್ವೆಸ್ಟ್. ಯಾಕಂದ್ರೆ ನೀವು ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀರಾ, ಬಟ್ ಟಾಕ್ಸಿಕ್ ಮುಂದೆ ನಿಲ್ಲ ಕೆಪಾಸಿಟಿ ಇರಲ್ಲ ಬ್ರದರ್. ದಯವಿಟ್ಟು ಹೇಳ್ತೀನಿ, ಟಾಕ್ಸಿಕ್ ಆಪೋಸಿಟ್ ಊಹೆನು ಮಾಡ್ಕೊಬೇಡಿ, ಪ್ರಯತ್ನ ಪಡೋದಿರ್ಲಿ, ಮನ್ಸಲ್ಲೂ ಅನ್ಕೋಬೇಡಿ ಟಾಕ್ಸಿಕ್ ಆಪೋಸಿಟ್ ಬರ್ತೀವಿ ಎದುರುಗಡೆ ನಿಂತ್ಕೋತೀವಿ ಅಂತ. ಸೂಟ್ ಹಾಕ್ಬಿಡ್ತಾರ ಬ್ರದರ್. ಬರೀ ಟೀಸರ್ಲಿ ಹಿಂಗ್ ಸುಡ್ತಾ ಇದೀವಿ, ಇನ್ನು ಟ್ರೈಲರ್, ಇನ್ನು ಫುಲ್ ಮೂವಿ ಬಂದ್ರೆ ಬೇಡ ಬ್ರದರ್. ಟಾಕ್ಸಿಕ್ ಬೇರೆ ಲೆವೆಲ್ ಇದೆ, ಇಡೀ ಪ್ರಪಂಚನೇ ಕಾಯ್ತಾ ಇರೋದು ಟಾಕ್ಸಿಕ್ ಮೂವಿ, ಬರೀ ಒಂದು ಇಂಡಸ್ಟ್ರಿ ಕಾಯ್ತಾ ಇರೋದಲ್ಲ ಇದು, ಆಯ್ತಾ. ರಾಕಿ ಬೈನ್ ಇವತ್ತು ಯಶ್ ಅವ್ರನ್ನ ಇಡೀ ಪ್ರಪಂಚ ಕಾಯ್ತಾ ಇದೆ ಬ್ರದರ್. ಬರೀ ನಮ್ ಕನ್ನಡ ಇಂಡಸ್ಟ್ರಿ ಬೇರೆ ಇರೋಗಳದಾದ್ರೆ ಬರೀ ಅವ್ರ ಇಂಡಸ್ಟ್ರಿ ಮಾತ್ರ ಕಾಯ್ತಾರೆ, ಅವ್ರ ಫ್ಯಾನ್ಸ್ ಗಳು ಮಾತ್ರ ಕಾಯ್ತಾರೆ. ಹಂಗ ರಾಕಿ ಬೈಗ್ ಹಂಗಲ್ಲ, ಇಡೀ ಬೇರೆ ಬೇರೆ ಕಂಟ್ರಿ ಅವ್ರು ಕಾಯ್ತಾವ್ರೆ. ರಾಕಿ ಬೈಗೆ ಸಲಾಮ್ ಹೊಡಿತಾರೆ ಇವತ್ತು ಎದ್ದು ಎಲ್ಲಾ ಕಡೆ. ಇದು ನಮ್ಮ ಕನ್ನಡಿಗರ ಗೊತ್ತು, ನಮ್ಮ ಕನ್ನಡಿಗರ ತಾಕತ್. ಅಂದ್ರೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಬಾಸ್ ಬರ್ಡೇಗೆ ಇವತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿ ಹೋಗ್ಬಿಟ್ಟು ಸುದೀಪ್ ಅಣ್ಣ ಅವ್ರ ಅಭಿಮಾನಿಗಳ ಕಡೆಯಿಂದ ವಿಶ್ ಮಾಡಿದ್ದಾರೆ, ಡಿ ಬಾಸ್ ಅವ್ರ ಅಭಿಮಾನಿಗಳ ಕಡೆಯಿಂದ ವಿಶ್ ಮಾಡಿದ್ದಾರೆ. ಗುರು, ಪ್ರತಿಯೊಬ್ಬ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಹೀರೋಗಳ ಅಭಿಮಾನಿಗಳು ಕೂಡ ಇವತ್ತು ರಾಕಿ ಬೈಗೆ ವಿಶ್ ಮಾಡ್ತಾ ಇದಾರೆ. ಇದು ಬೇಕಾಗಿರೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಇದು ಗಳಿಸಿರೋದು ನಮ್ ರಾಕಿ ಬಾಯ್ ಅಭಿಮಾನನ ಬ್ರದರ್. ಇಲ್ಲಿ ಯಾವ ಸ್ಟಾರ್ ಯಾರು ಇಲ್ಲ, ಫ್ಯಾನ್ ವಾರು ಇಲ್ಲ, ಓನ್ಲಿ ಕನ್ನಡ ಇಂಡಸ್ಟ್ರಿ ಟಾಕ್ಸಿಕ್ ರಾಕಿ ಬಾಯ್. ಪ್ರಪಂಚದಲ್ಲಿ ಇರೋ ಎಲ್ಲಾ ಇಂಡಸ್ಟ್ರಿಗಳಿಗೂ ಒಬ್ರೇ ಸರದಾರ, ಒಬ್ರೇ ಕಿಂಗು, ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಬನ್ನಿ, ಟಾಕ್ಸಿಕ್ ಆಪೋಸಿಟ್ ಬರೋರು ಬೇರೆ ಇಂಡಸ್ಟ್ರಿ ಅವರು ಆಲ್ವೇಸ್ ವೆಲ್ಕಮ್. ಆಮೇಲೆ ಇನ್ನೊಂದು, ಟಾಕ್ಸಿಕ್ ಏನಾದ್ರು 2,000 ಕೋಟಿ ಮಾಡ್ಲಿಲ್ಲ ಅಂದ್ರೆ ನಾನು ಮೀಸೆ ಬೋಳ್ಸ್ಕೊಂತೀನಿ. ಓಪನ್ ಚಾಲೆಂಜ್ ಹೆಡ್ಲೈನ್ಸ್ ಅಲ್ಲಿ ಹಾಕಳ್ರಿ, ನೀವು ಬೇರೆ ಮೂವಿ ಯಾವ್ದು ಬಿಡ್ತೀರಾ ಬಿಟ್ಕೊಳ್ರಿ, ಆಪೋಸಿಟ್ ಟಾಕ್ಸಿಕ್ 2,000 ಕೋಟಿ ಮಾಡ್ಲಿಲ್ಲ ಅಂದ್ರೆ ನಾನು ಅರ್ಧ ಮೀಸೆ ಬೋಳ್ಸ್ಕೊಂತೀನಿ. ಚಾಲೆಂಜ್ ಕೋಟೆ ಹುಡ್ಗ ಪ್ರಸಾದ್ ಅವರೇ ಚಾಲೆಂಜ್ ಮಾಡ್ತಾ ಇರೋದು. ಟಾಕ್ಸಿಕ್ 2,000 ಕೋಟಿ ಮಾಡ್ಲಿಲ್ಲ ಅಂದ್ರೆ, ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡ್ಲಿಲ್ಲ ಅಂದ್ರೆ ನಾನು ಮೀಸೆ ಬೋಳ್ಸ್ಕೊಂತೀನಿ ಬ್ರದರ್. ಅಷ್ಟು ಕಾನ್ಫಿಡೆಂಟ್ ಇದೆ. ಬರೀ ಟೀಸರ್ ನೋಡಿ ಬೈ, ನಮ್ ಬಾಸು ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಬೈ, ಆಯ್ತಾ. ನಮ್ ಬಾಸು ಪ್ರತಿ ಸೆಕೆಂಡ್ ಪ್ರತಿ ನಿಮಿಷನು ಅಭಿಮಾನಿಗಳಿಗೆ ಏನ್ ಬೇಕು, ಇಡೀ ಜಗತ್ಗೆ ಏನ್ ಬೇಕು ಸ್ಟೋರಿನ ಬರಿತಾ ಇರ್ತಾರೆ ಕೂತ್ಕೊಂಡು, ಆ ಸೀನ್ ಗಳನ್ನ ಮಾಡ್ತಾ ಇರ್ತಾರೆ. ಸುಮ್ನೆ ಏನೋ ಒಂದ್ ಮೂವಿ ಮಾಡ್ಬೇಕು ಅಂದ್ರೆ ವರ್ಷಕ್ಕೆ 4 ಮೂವಿ ಮಾಡ್ತಾರೆ ನಮ್ ಬಾಸು. ಬಟ್ ಅಭಿಮಾನಿಗಳಿಗೆ ಏನ್ ಬೇಕು, ಈ ಜನರೇಷನ್ ಏನ್ ಬೇಕು, ಜಗತ್ತು ಏನ್ ಕೇಳ್ತಾ ಇದೆ ಅದನ್ನ ಮಾಡ್ತಾ ಇರೋದು ನಮ್ ಬಾಸ್. ಅದಕ್ಕೆ ಲೇಟ್ ಆಗಿ ಬಂದ್ರೆ ಎಲ್ಲಾ ರೆಕಾರ್ಡ್ನು ಬ್ರೇಕ್ ಮಾಡೋದಂತೂ 100% ಸತ್ಯ ಬ್ರದರ್. ಮತ್ತೆ ಇತಿಹಾಸ ಸೃಷ್ಟಿ ಮಾಡಕ್ಕೆ ರೆಡಿ ಆಗಿರಿ. ಇತಿಹಾಸದ ಪುಟದಲ್ಲಿ ನೀವು ನ್ಯೂಸ್ ಅವರು ಮೀಡಿಯಾದವರು ಅಷ್ಟೇನೆ, ಇತಿಹಾಸ ಪುಟದಲ್ಲಿ ಯಶ್ ಅವ್ರನ್ನ ನೇಮ್ ಬರೆಯಕ್ ರೆಡಿಯಾಗಿ ಫ್ರಂಟ್ ಪೇಜ್ ನ ಓಪನ್ ಮಾಡ್ಕೊಂಡು ಟಾಕ್ಸಿಕ್ ಬರೋ ಟೈಮ್ಗೆ ಓಪನ್ ಚಾಲೆಂಜ್ ಇದು. ರಾಕಿಂಗ್ ಸ್ಟಾರ್ ಯಶ್ ಅವರು ಇಡೀ ವರ್ಲ್ಡ್ ಗೆ ನಂಬರ್ 1 ಹೀರೋ ಆಗಿ ಆಗ್ತಾರೆ ಬ್ರದರ್. ಚಾಲೆಂಜ್. ಈ ಹಿಂದೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡಿದ್ರು, ಸೈ ಅನ್ಸ್ಕೊಂಡಿದ್ರು. ಈ ಟಾಕ್ಸಿಕ್ ವಿಚಾರಕ್ಕೆ ಈಗ ಹಿಂದೆ ಆಗಿದ್ದು ಪ್ಯಾನ್ ಇಂಡಿಯಾ ಆಗಿದೆ. ಓಕೆ, ಈಗ ಟಾಕ್ಸಿಕ್ ವಿಚಾರಕ್ಕೆ ಬಂದಾಗ ನಾನು ಪ್ಯಾನ್ ವರ್ಡ್ ಮಾಡ್ಬೇಕಂತಾನೆ ರೆಡಿ ಆಗಿದ್ದೀನಿ ಅನ್ನುವಂಥದ್ದು ರೀತಿಯಲ್ಲಿ ಮಾಡಿದ್ದಾರೆ ಈ ಸಿನಿಮಾನ. ಬಟ್ ಏನ್ ಹೇಳ್ತೀರಾ, ಈ ಒಂದೊಂದ್ ಹೆಜ್ಜೆ ಸ್ಟೆಪ್ ಬೈ ಸ್ಟೆಪ್ ಮೇಲ್ ಹೋಗ್ತಾನೆ ಇದ್ದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಖಂಡಿತ ಬ್ರದರ್, ಹೋಗ್ಬೇಕು. ಇವಾಗ ನಮ್ ಕನ್ನಡ ಇಂಡಸ್ಟ್ರಿ ತುಂಬಾ ಜನ ಸೀನಿಯರ್ಸ್ ಹೀರೋಗಳು ಯಾರು ಹೇಳಿದ್ರೆ, ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಮೂವಿಗಳು ಬಂದ್ಬಿಟ್ಟು ಅದು ಇದು ಮಾಡ್ತಾರೆ, ಕನ್ನಡ ಸಿನಿಮಾ ಕಂಟೆಂಟ್ ಸಿನಿಮಾ ಆಗಿನ ಕಾಲದಲ್ಲಿ 100 ದಿನ ಓಡ್ತಾ ಇದ್ದು ಅಂತ. ಬ್ರದರ್, ಬರೀ ಬಾವಿ ಕಪ್ಪೆ ಆಗಿರ್ಬೇಡಿ ಬ್ರದರ್. ನಮ್ ಕರ್ನಾಟಕದಲ್ಲಿ ಗೊತ್ತು ನೀವು ಕನ್ನಡ ಹೀರೋ ಅಂತ, ಬಟ್ ಬೇರೆ ಕಡೆ ಕ್ರೇಜ್ ಹುಟ್ಟಾಕಕ್ಕೂ, ಬೇರೆ ಕಡೆ ಅಭಿಮಾನಿಗಳನ್ನ ಹುಟ್ಟಾಕಕ್ಕೂ, ಬೇರೆ ಕಡೆ ಸಲಾ ಮಾಡಿಸ್ಕೊಳಕ್ಕೂ ದಮ್ ಬೇಕು. ಆ ದಮ್ಮು ರಾಕಿ ಬೈಗಿದೆ. ಇವತ್ತು ಕನ್ನಡ ಅಂದ್ರೆ ಎದ್ ನಿಂತ್ಕೊ ಸಲ್ಯೂಟ್ ಹೊಡಿತಾರೆ, ಬಿಕಾಸ್ KGF, ನೆಕ್ಸ್ಟ್ ಕಾಂತಾರ ಬಂತು. ಬರ್ಬೇಕು ಬ್ರದರ್, ನಮ್ ಕನ್ನಡ ಇಂಡಸ್ಟ್ರಿ ಇಡೀ ಜಗತ್ನೇ ಆಳ್ಬೇಕು, ಆಯ್ತಾ. ಬರೀ ಬಾವಿ ಕಪ್ಪೆ ಆಗ್ಬಿಡಿ. ಬರೀ ಕನ್ನಡ ಇಂಡಸ್ಟ್ರಿಲಿ ನಾವು ಬರೀ ಕನ್ನಡ ಸಿನಿಮಾಗಳನ್ನೇ ಮಾಡ್ತೀವಿ, ಪ್ಯಾನ್ ಇಂಡಿಯಾ ಮಾಡಲ್ಲ, ಪ್ಯಾನ್ ವರ್ಲ್ಡ್ ಮಾಡಲ್ಲ. ಗುರು, ಬರೀ ಬಾವಿ ಕಪ್ಪೆ ಆಗಿದ್ರೆ ಯಾರು ಗೊತ್ತಾಗುತ್ತೆ? ಇಲ್ಲಿಲ್ಲೇ ಜಗಳ ಆಡ್ಕೊಂಡ್ ಸಾಯ್ಬೇಕು, ಇಲ್ಲಿಲ್ಲೇ ಈಜಾಡ್ಬೇಕು ಬಾವಿಲಿ. ಬನ್ನಿ, ತಾಕತ್ತಿದ್ರೆ ಸಮುದ್ರಕ್ಕೆ ಇಳಿರಿ, ಇಡೀರಿ ಹೊಡೆದಾಡೋಣ. ಅವ್ನ ನಗಿನ್ ಇಡೀ ಒಳ್ಳೆ ಸಲಾಮ್ ಹೊಡಿಯುತ್ತೆ ಇವತ್ತು ರಾಕಿ ಬೈಗೆ. ರಾಜಧಾನಿಲಿ ಹೇಳಿರ್ತಾರಲ್ಲ ಒಂದ್ ಡೈಲಾಗ್ ನೆನಪಿದ್ಯಾ, ಯಾವಾಗ್ಲೂ ನಂಬರ್ 1 ಆಗುವಂತಿದಲ್ಲ. ಇವಾಗ ನೋಡು, ನಂಬರ್ 1 ವರ್ಲ್ಡ್ ಗೆ ನಂಬರ್ 1 ಹೀರೋ ರಾಕಿಂಗ್ ಸ್ಟಾರ್ ಯಶ್ ಅವರು. ಅದು ಹೇಳ್ಬಿಟ್ಟು ಮಾಡಿ ತೋರ್ಸೋದು ಅಂದ್ರೆ, ದಯವಿಟ್ಟು ಸಿನಿಮಾಗಳನ್ನ ದೊಡ್ಡದಾಗ್ ಮಾಡಕ್ ನೋಡಿ, ಟ್ರೈ ಮಾಡಿ. ಬರೀ ಬಾವಿ ಕಪ್ಪೆಗಳಾಗ್ಬೇಡ್ರಿ, ಆಯ್ತಾ. ಬರೀ ದುಡ್ಗೋಸ್ಕರ ಸಿನಿಮಾ ಮಾಡ್ಬೇಡಿ ಗುರು. ನೇಮು ಸಲಾಮ್ ಹೊಡಿಬೇಕು. ರಾಕಿ ಬೈ ಅಂದ್ರೆ ಇವತ್ತು ಕನ್ನಡ ಅಂದ್ರೆ ರಾಕಿ ಬೈ. ಬೇರೆ ದೇಶದಲ್ಲಿ ಹೋಗಿ ಕೇಳಿ ಬೈ, KGF ಕರ್ನಾಟಕ ರಾಕಿ ಬೈ ಅಂತ ಹೇಳ್ತಾರೆ. ಹೌದು, ಲಾಗ್ ಮಾಡಕ್ ಹೋಗಿದ್ದಾಗ ಒಬ್ಬ ವ್ಯಕ್ತಿ ಕೇಳಿದಾಗ ಇಂಡಿಯಾ ಅಂತ, ರಾಕಿ ಬೈ KGF ಅಂದ್ರು. ಗುರು, ಅಂತ ವಿರೋಧಿಗಳ ದೇಶದಲ್ಲೇ ನಮ್ಮ ಬಾಸ್ ಹೆಸರು ಬರ್ತಾ ಇದೆ ಅಂದ್ರೆ ನಮ್ ಬಾಸ್ ಅವಾಗ ಎಷ್ಟಿರ್ಬೇಕು ರಾಕಿ ಬೈದು. ದಯವಿಟ್ಟು ಹೇಳ್ತೀನಿ ಕೇಳಿ, ಪಾನ್ ಇಂಡಿಯಾ ಸಿನಿಮಾಗಳು ಮಾಡೋರಿಗೆ, ಪಾನ್ ವರ್ಲ್ಡ್ ಸಿನಿಮಾಗಳನ್ನ ಮಾಡಕ್ ಕನ್ನಡಿಗರಿಗೆ ದಯವಿಟ್ಟು ಯಾರು ಕೂಡ ಹಿಂದೆ ಮುಂದೆ ಮಾತಾಡ್ಬೇಡಿ. ನೀವು ಮಾಡಕ್ ಆಗಲ್ವಾ, ಬಿಟ್ಬಿಡಿ, ಸಪೋರ್ಟ್ ಮಾಡಿ ಮಾಡೋರ್ಗೆ. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವ್ರು ಹೋದ್ರೆ ಎಲ್ಲಾ ಕಡೆ ಸಲ್ಯೂಟ್ ಹೊಡಿತಾರೆ ಬೈ. ನಮ್ ಕನ್ನಡ ಇಂಡಸ್ಟ್ರಿ ಅವರು ಬೇರೆ ಕಡೆ ಹೋದ್ರೆ, ಬೇರೆ ರಾಜ್ಯಕ್ಕೆ ಹೋದ್ರೆ ಸಲ್ಯೂಟ್ ಹೊಡಿತಾರೆ, ಬಿಕಾಸ್ KGF ಆತರ ಹವಾ ಮಾಡಿತ್ತು.
ರಾಕಿಂಗ್ ಸ್ಟಾರ್ ಯಶ್ ಅವ್ರ ಆತರ ಹವಾ ಮಾಡಿದಾರೆ, ಮಾಡಿ ನಿಮ್ಗೂ ನಮ್ ಬಾಸ್ ಸಪೋರ್ಟ್ ಮಾಡ್ತೀವಿ. ಇಲ್ಲ ನಾವು ಬಾಸ್ ಅವ್ರ ಅಭಿಮಾನಿಗಳಾಗಿ ನಿಮ್ಗೂ ಕೂಡ ಸಪೋರ್ಟ್ ಮಾಡ್ತೀವಿ ಬ್ರೋ. ಪ್ರತಿಯೊಂದು ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತೀನಿ. ನಮ್ ಬಾಸ್ ಹೇಳ್ಕೊಟ್ರದ್ ಹಂಗೆ ನಂಗೆ ಹೆಂಗ್ ಸಪೋರ್ಟ್ ಮಾಡ್ತೀವಿ. ಇವತ್ತು ನಮ್ ಬಾಸ್ ಅವ್ರ ಹತ್ರ ಇರೋ ಒಳ್ಳೆ ಗುಣಗಳೇ ಬ್ರದರ್ ಇವತ್ತು ಆ ಮಟ್ಟಿಗೆ ತಗೊಂಡೋಗಿ ನಿಲ್ಸಿರೋದು ನಮ್ ಬಾಸ್ ಅವ್ರನ್ನ. ಇವತ್ತುವರೆಗೂ ಒಂದು ಕಾಂಟ್ರವರ್ಸಿ ಇಲ್ಲ, ಒಬ್ರ ಬಗ್ಗೆ ಮಾತಾಡದವ್ರಲ್ಲ, ಒಬ್ರ ಬಗ್ಗೆ ಏನ್ ಮಾಡ್ದಾರಲ್ಲ, ಅವ್ರಾಯ್ತು ಅವ್ರ ಕೆಲ್ಸ ಆಯ್ತು. ಎನಿ ಟೈಮ್ ಅಭಿಮಾನಿಗಳಿಗೋಸ್ಕರ ಏನಾದ್ರು ಮಾಡ್ತಾ ಇರ್ತಾರೆ ಕೆಲಸಗಳು. ಅಭಿಮಾನಿಗಳಿಗೋಸ್ಕರ ನಾನು ಇರೋದು, ಅಭಿಮಾನಿಗಳಿಗೆ ಏನಾದ್ರು ಕೊಡ್ಬೇಕು ಅಂತ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಲೇಟ್ ಆಯ್ತಾಯ್ತು ಹೊರ್ತು ಸಿನಿಮಾ ಬಟ್ ಟೈಮ್ ಪಾಸ್ ಮಾಡ್ತಾ ಇಲ್ಲ ನಮ್ ಬಾಸ್. ಯಾವತ್ತೂ ಬರ್ತಾರೆ, ಖಂಡಿತ ಬರ್ತಾರೆ. ಸ್ವಲ್ಪ ಲೇಟ್ ಆಗಾದ್ರು ಲೇಟೆಸ್ಟ್ ಆಗಿ ಬರ್ತಾರೆ. ಅವಾಗ ನೀವೇ ಅಂತೀರಾ ಬಾಸ್ ಎಲ್ಲಿದ್ರಿ ಬಾಸ್ ಇಷ್ಟೊಂದ್ ದಿನ ಅಂತ. ಹಂಗ ಕೊಡ್ತೀವಿ ಟಾಕ್ಸಿಕ್ ನ. ದಯವಿಟ್ಟು ಪಾನ್ ವರ್ಲ್ಡ್ ಸಿನಿಮಾ ಬರ್ತಾ ಇದೆ, ನಮ್ ಕನ್ನಡ ಸಿನಿಮಾ ಬ್ರೋ. ಎಷ್ಟು ಜನ ಬೇರೆ ಇಂಡಸ್ಟ್ರಿಯ ಟಾಪ್ ಹೀರೋ ಹೀರೋಯಿನ್ ಗಳು ಇಲ್ಲ ಅಲ್ಲಿ. ಅದು ನಮ್ಮ ಯಶ್ ಅವರು ಒಂದ್ ಮಾತು ಹೇಳಿದ್ರು, ನೆನ್ಪಿದ್ಯಾ? ದೇವಸ್ಥಾನದಲ್ಲಿ ನಾವೆಲ್ಲೂ ಹೋಗಲ್ಲಪ್ಪ, ಎಲ್ಲರೂ ಇಲ್ಲಿಗೆ ಕರ್ಸ್ಕತೀವಿ ಅಂತ. ಕರ್ಸ್ಕೊಂಡಿದೀವಿ ಆಲ್ರೆಡಿ ಇವಾಗ ಟಾಕ್ಸಿಕ್ಗೆ. ಇದು ನಮ್ಮ ಕನ್ನಡಿಗರ ತಾಕತ್ತು, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಕತ್ತು. ದಯವಿಟ್ಟು ಎಲ್ಲರೂ ಟಾಕ್ಸಿಕ್ ಸಿನಿಮಾಗೆ ಸಪೋರ್ಟ್ ಮಾಡಿ. ಅಂದ್ರೆ ಮಾರ್ಚ್ಗೆ ರಿಲೀಸ್ ಆಗ್ತಿದೆ ಸಿನಿಮಾ, ಇಡೀ ಥಿಯೇಟರ್ ಎಲ್ಲ ಉಡಿಸ್ ಆಗುತ್ತೆ, ಇಡೀ ಪ್ರಪಂಚನೇ ಉಡಿಸ್ ಆಗುವಂತದ್ದು. ದಗ KGF ಅಲ್ಲಿ ದಗ ಅಂತಾರಲ್ಲ, ಹಂಗ ದಗ ಕತ್ತು ಉರ್ದೋಯ್ತದೆ. ಮಾರ್ಚ್ 19ಕ್ಕೆ ಬ್ರೋ ಇಡೀ ಪ್ರಪಂಚದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ. ಇತಿಹಾಸದ ಮೊದಲನೇ ಪುಟದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ನೇಮ್ ಬರೀಬೇಕೆಲ್ಲ. ಇಡೀ ಪ್ರಪಂಚದಲ್ಲಿ ಎಲ್ರು ಬರ್ಕಂತಾರೆ. ಇತಿಹಾಸದ ಪುಟದ ಮೊದಲನೇ ಪುಟದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಹೆಸರು ಬರೀತೀವಿ ಮಾರ್ಚ್ 19ಕ್ಕೆ. ನೀವ್ ಯಾವ ಮೂವಿನಾರು ತಂದ್ಬಿಡಿ ಬ್ರದರ್, ಎಲ್ಲಾದ್ರೂ ಬಿಡಿ. ಇಡೀ ಪ್ರಪಂಚ ಕಾಯ್ತಾ ಇರೋದು ಟಾಕ್ಸಿಕ್ಗೆ. ಟಾಕ್ಸಿಕ್ ಗೊತ್ತು, ಇಡೀ ಜಗತ್ತಿಗೆ ಗೊತ್ತು, ನಮ್ ರಾಕಿ ಬೈ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು ಬ್ರದರ್. ಇಲ್ಲಿ ಹೊಸ್ತಾಗಿ ಹೇಳ್ಬೇಕಾಗಿಲ್ಲ. ಮಾರ್ಚ್ 19ಕ್ಕೆ ರೆಡಿ ಆಗಿರಿ. ನಮ್ ಕನ್ನಡ ಇಂಡಸ್ಟ್ರಿ, ಕನ್ನಡ ಮತ್ತೆ ಇಡೀ ಪ್ರಪಂಚ ತಿರ್ಗಿ ನೋಡುತ್ತೆ. ಆ ತರ ಮಾಡ್ತಾ ಇದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಖುಷಿ ಆಗುತ್ತೆ ಬ್ರದರ್ ಇದನ್ನ ನೋಡ್ತಾ ಇದ್ರೆ. ಈ ತರ ಬೆಳವಣಿಗೆ ಪ್ರತಿಯೊಬ್ಬ ಹೀರೋಗಳು ಇವತ್ತು ಸ್ಟೋರಿ ಸ್ಟೇಟಸ್ ಹಾಕವ್ರೆ, ರಾಕಿ ಬೈ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಯಶ್ ಅವ್ರೆ ಅಂತ. ಇದು ನಮ್ ಬಾಸ್ ಗಳಿಸಿರೋದು ಬ್ರದರ್. ಬೇರೆ ರಾಜ್ಯದಲ್ಲಿ ಸಲ್ಯೂಟ್ ಗಳನ್ನ ಹೊಡಿತಾರೆ, ಬೇರೆ ರಾಜ್ಯದಲ್ಲಿ ಅಭಿಮಾನಿಗಳ ಸಂಘದವರು ಕಟೌಟ್ ಗಳನ್ನ ಹಾಕಿದ್ದಾರೆ. ನಮ್ ರಾಜ್ಯದಲ್ಲಿ ಬಿಡಿ, ಬೇರೆ ರಾಜ್ಯದಲ್ಲೂ ಕಟೌಟ್ ಗಳನ್ನ ಹಾಕೊಂಡು, ಫ್ಯಾನ್ಸ್ ಗಳು ಫ್ಲೆಕ್ಸ್ ಗಳನ್ನ ಹಾಕೊಂಡು ಆಚರಣೆ ಮಾಡಕ್ಕೂ ಅದು ಪಡ್ಕೊಳಕ್ಕೂ ದಮ್ಬೇಕು ಬ್ರದರ್. ಈಗಿನ ಕಾಲದಲ್ಲಿ ನಮ್ಮ ಇಂಡಸ್ಟ್ರಿಲಿ ಇಲ್ಲಿಲ್ಲೇ ಕಿತ್ತಾಡ್ತಾರೆ ಹುಡುಗರು. ನಾವ್ ಅವ್ರ ಅಭಿಮಾನಿ ಅಲ್ಲ, ಇವ್ರ ಅಭಿಮಾನಿ ಅಲ್ಲ ಅಂತ. ಬಟ್ ಬೇರೆ ರಾಜ್ಯ, ಹೊರ ದೇಶಗಳಲ್ಲಿ ನಮ್ ಬಾಸ್ ಅಭಿಮಾನಿಗಳು ಇದಾರೆ. ಅವ್ರು ಫ್ಲೆಕ್ಸ್ ಹಾಕೊಂಡು, ಬಾಸ್ ಫೋಟೋ ಇಟ್ಕೊಂಡು, ವಿಡಿಯೋ ಮಾಡ್ಕೊಂಡು, ಗುರು ಎಷ್ಟು ಖುಷಿ ಆಗುತ್ತೆ ಬ್ರೋ. ಇವತ್ತು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅವರ ಹುಟ್ಟುಹಬ್ಬಕ್ಕೆ ಯಾರ್ಯಾರೆಲ್ಲ ಯಾವ ಊರಲ್ಲಿ ಸೆಲೆಬ್ರೇಷನ್ ಮಾಡಿದ್ರಿ ಎಲ್ರಿಗೂ ಇಲ್ಲೇ ಕೈ ಮುಗಿದು ಕಾಲಿಗೆ ಬಿದ್ದು ಧನ್ಯವಾದ ಹೇಳ್ತೀನಿ. ಇದೇ ತರ ನಮ್ ಬಾಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಬ್ರೋ. ಹೊಡಿತೀವಿ ಇಂಡಸ್ಟ್ರಿ ಅಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ಲ ಇಂಡಸ್ಟ್ರಿ, ಆ ವುಡ್ ಈ ವುಡ್ ಎಂತ ವುಡ್ ಇಲ್ಲ, ಒನ್ ಅಂಡ್ ಓನ್ಲಿ ಸ್ಯಾಂಡಲ್ವುಡ್ ಮಾತ್ರ. ಇಡೀ ಪ್ರಪಂಚದಲ್ಲಿ ಒಬ್ರೇ ಕಿಂಗು ಎಲ್ಲ ಇಂಡಸ್ಟ್ರಿಗೆ, ಅದು ರಾಕಿಂಗ್ ಸ್ಟಾರ್ ಯಶ್ ಅವರು. ನಮ್ ಬಾಸ್ ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.